ಅತ್ತೆ ಅತ್ತೆ ಏನೇ ಆಗ್ಲೇ ಅತ್ತೆ ಅನ್ನೋ ಶುರು ಮಾಡ್ಬಿಟ್ಟೆ? ಇಷ್ಟು ದಿನ ನನಗೆ ಅನುಮಾನ ಇತ್ತು, ಎಲ್ಲಿ ನಿಮ್ ಮಗ ಫಾರಿನ್ ಇಂದ ಒಂದ್ ಬಿಳಿ ಜೇಡನ್ ಕರ್ಕೊಂಡ್ ಬರ್ತಾರೋ ಅಂತ. ಕರ್ಕೊಂಡ್ ಬರ್ಲಿಲ್ವೇ? ಈಗ ನನ್ ಜಾಗ 100% ಕನ್ಫರ್ಮ್. ಅದಕ್ಕೆ ತುಂಬಾ ಮಾತಾಡ್ತೀಯಮ್ಮ. ಮಾತಾಡ್ಬೇಡ ಅಂದ್ರೆ ಮಾತಾಡಲ್ಲ ಅತ್ತೆ. ಏನೋ ನೀವ್ ಸಲಿಗೆ ಕೊಟ್ಟಿದೆ. ನಿಮ್ ಸೊಸೆಯಾಗಿ ಬರೋಕೆ ನಾನು ಯಾವ ತ್ಯಾಗ ಮಾಡೋಕ್ಕೂ ಸಿದ್ಧವಾಗಿದ್ದೀನಿ. ಹುಚ್ಚು ಹುಡುಗಿ, ನೀನ್ ಯಾಕಮ್ಮ ತ್ಯಾಗ ಮಾಡ್ಬೇಕು? ನಿಮ್ಮನ್ ಸಂಪ್ರದಾಯಸ್ಥರ ಸಂಬಂಧ ಬೆಳೆಸೋಕೆ ನಾವು ಪುಣ್ಯ ಮಾಡಿರ್ಕು. ಅತ್ತೆ ಅವರೆಲ್ಲಿ? ಅವರ ನಿಮ್ ತಂದೆ ಜೊತೆ ಹೋಗಿದ್ದಾರೆ. ಅಯ್ಯೋ ನಿಮ್ಮವ್ರಲ್ಲ. ಇನ್ಯಾರೇ? ನಿಮ್ ಮಗ. ಅವನಾ ಸ್ನಾನ ಮಾಡ್ತಾ ಇದ್ದಾನೆ. ನೀನ್ ಕೂತ್ಕೋ, ನಾನು ತುಳಸಿ ಪೂಜೆ ಮುಗಿಸ್ಕೊಂಡು ಬರ್ತೀನಿ. ಆಗ್ಲಿ ಅತ್ತೆ. ಮಾ, ಟವಲ್ ಮರ್ತು ಬಿಟ್ಟಿದ್ದೀನಿ, ತಂದ್ಕೊಡಮ್ಮ. ಟವಲ್ ಮರ್ತು ಬಿಟ್ಟಿದ್ದೀರಾ? ನನ್ ಪುಣ್ಯ. ಟವಲ್ ಕೊಡುವಾಗ ಕೈಯಾದ್ರೂ ಟಚ್ ಮಾಡೋಣ ಅಂದ್ರೆ ಅದಕ್ಕೂ ಚಾನ್ಸ್ ಇಲ್ಲ. ರೀ, ಯಾಕ್ರಿ ಸರಿ ಹಿಡ್ಕೋತೀರಾ? ನಾನು ಅಂತ ಗೊತ್ತಾಗೋಯ್ತಾ? ಎಲ್ಲರ ಮುಂದೆ ದೊಡ್ಡ ಮರ್ಯಾದೆ ರಾಮಣ್ಣನ್ ತರ ಆಡ್ತೀರಾ. ಒಬ್ಳೆ ಬಂದ್ರೆ ಸೆರಗ್ ಹಿಡ್ಕೋತೀರಾ? ಫಾರಿನ್ ಹೋದ್ರು ಈ ಇಂಡಿಯನ್ ತುಂಟಾಟ ಬಿಟ್ಟಿಲ್ಲ ರೀ. ಬಿಟ್ರಿ, ಅತ್ತೆಗಿತ್ತೆ ನೋಡ್ದಾರು. ನೀವಿಷ್ಟು ಪೋಲಿ ಅಂತ ನನಗೆ ಗೊತ್ತಿರ್ಲಿಲ್ಲ ರೀ. ಏನ್ ಅವರಂಗೆ ಆಟ ಆಡ್ತಿದ್ಯಾ? ಮತ್ತಿನ್ನೇನು, ಕೃಷ್ಣನ್ ತರ ಸೆರಗ್ ಹಿಡ್ಕೊಂಡ್ರೆ? ಅಮ್ಮ ತಾಯಿ, ನಿನ್ ಸೆರಗ್ ಹಿಡ್ಕೊಂಡಿದ್ ನಾನಲ್ಲ, ಇಲ್ಲಿ ನೋಡು ಸಿಕ್ಕಾಕೊಂಡಿತ್ತು. ಆಹಾ, ನನ್ಗೊತ್ತಿಲ್ವಾ? ನೀವೇ ಹಿಡ್ಕೊಂಡಿದ್ದು. ಅಮ್ಮ, ಏನೇ ಏನಾಯ್ತೆ? ಮತ್ತೆ ಮತ್ತೆ ಏನ್ ನನ್ ಕಡೆ ಬೆರಳು ತೋರಿಸ್ತಾ ಇದ್ದೀನಿ? ಏನ್ ಕೃಷ್ಣ, ಏನ್ ಮಾಡಿದ್ಯೋ? ಅಮ್ಮ, ನಾನೇನು ಮಾಡ್ಲಿಲ್ಲಮ್ಮ, ನನ್ ಪಾಡ ನಾ ಸ್ನಾನ ಮಾಡ್ತಾ ಇದ್ದೆ ಅಷ್ಟೇ. ಎಲ್ಲ ಸುಳ್ಳತ್ತೆ. ಅಮ್ಮ ಟವಲ್ ತಂದ್ಕೊಡಮ್ಮ ಅಂತ ಕೂಕೊಂಡ್ರು. ನೀ ಪೂಜೆ ಮಾಡ್ತಿದ್ರಲ್ಲ ಅಂತ ನಾನೇ ತಗೊಂಡ್ ಹೋಗಿ ಕೊಟ್ಟೆ. ಆಗ ಬಾಗಲ್ ಸಂದಿಯಿಂದ ನನ್ ಸೆರಗ್ ಹಿಡ್ಕೊಂಡು. ಯಾಕೆ ಕಿರ್ಚ್ಕೋತೀರಾ? ಸುಮ್ಮನೆ ಇರ್ರಿ, ಅತ್ತೆ ಏನು ತಿಳ್ಕೊಳಲ್ಲ. ಏಯ್, ಸುಳ್ಳು ನಿಜ ಮಾಡ್ತೀಯ ನೀನು? ನಿನ್ನ ಸದ್ಯಕ್ಕೆ ಏನು ಮಾಡ್ಬೇಡಪ್ಪ, ಆದಷ್ಟು ಬೇಗ ಮದ್ವೆಗೆ ಏರ್ಪಾಡು ಮಾಡ್ತೀನಿ. ಅಮ್ಮ ಅಮ್ಮ, ಇನ್ನೊಂದು ಸ್ವಲ್ಪ ಹೊತ್ತು ನಾನು ಇಲ್ಲಿದ್ರೆ ನನ್ಗೆ ಹುಚ್ಚ ಹಿಡ್ದೋಗುತ್ತೆ. ಹಲೋ ಡ್ಯಾಡ್, ಏನಿದು ಇಂಜೆಕ್ಷನ್ ನೀವೇ ತಗೋತಾ ಇದ್ದೀರಾ? ಏನಯ್ಯ ಮಾಡೋದು, ನೀ ನೋಡಿದ್ರೆ ಬೇರೆ ಊರ್ಲಿದೀಯಾ. ಈ ಹಾಳು ಶುಗರ್ ಕಂಪ್ಲೇಂಟ್ಗೋ ದಿನ ಇಂಜೆಕ್ಷನ್ ತಗೊಳ್ಳೇಬೇಕು. ಶಾಪ್ಗೆ ಹೋದ್ರೆ 5 ರೂಪಾಯಿ ತೆತ್ತೋದಲ್ದೆ ಕ್ಯೂನಲ್ಲಿ ಬೇರೆ ನಿಂತ್ಕೋಬೇಕು. ಅದಕ್ಕೆ ನಾನೇ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟೆ. ಅದು ಸರಿ, ಹೇಗೆ ನಡೀತಿದೆ ನಿನ್ನ ಕ್ಲಿನಿಕ್ಕು? ಈ ದೇವರಾಜ್ ನಡೆಸ್ತಿರೋ ಭೂಸ್ವರ್ಗ ಕ್ಲಿನಿಕ್ ಅಂದ್ರೆ ಇಡೀ ವಿಲಾಸ್ಪುರ ತಾಲೂಕಿಗೆ ಫೇಮಸ್. ಅದರಲ್ಲೂ ವಯಸ್ಸಿಗೆ ಬಂದಿರೋ ಹುಡುಗರು ಹುಡುಗಿಯರು ನನ್ನ ಕ್ಲಿನಿಕ್ ಅಂದ್ರೆ ಪ್ರಾಣ ಬಿಡ್ತಾರೆ. ಅಂತ ಕಿಮ್ಮತ್ ಏನಯ್ಯ ಇದೆ ನಿನ್ನ ಹತ್ರ? ಅದೆಲ್ಲ ನನ್ನ ಹಸ್ತಗುಣ ಡ್ಯಾಡಿ. ಒಂದ್ಸಲ ನನ್ನ ಹತ್ರ ಇಂಜೆಕ್ಷನ್ ತಗೊಂಡ್ರೆ ಮುಗೀತು. ಮಾರನೇ ದಿನ ಅದೇ ಪೇಷಂಟು ಅದೇ ವೇಳೆಗೆ ನಾನು ಎಲ್ಲ ಇದ್ರು ಹುಡ್ಕೊಂಡು ಬಂದು ಆ ಇಂಜೆಕ್ಷನ್ ಕೊಡಿ ಕೊಡಿ ಅಂತ ಬೇಡ್ಕೋತಾನೆ. ನಾನು 100 ಕೇಳಿದ್ರು ಕೊಡ್ತಾನೆ, 200 ಕೇಳಿದ್ರು ಕೊಡ್ತಾನೆ. ವೆರಿ ಗುಡ್. ನಿನ್ನಷ್ಟು ಬುದ್ಧಿ ಆ ಮಂಕ ಮುಂಡದಕ್ಕಿಲ್ದೆ ಹೋಯ್ತಲ್ಲೋ. ಯಾರಿಗೆ? ಅದೇ ಆ ಡಾಕ್ಟರ್ ಕೃಷ್ಣನ್ಗೆ. ಯಾಕೆ? ಅಲ್ಲಯ್ಯ, ನೆಟ್ಟಿಗೆ SSLC ಪಾಸ್ ಮಾಡ್ಲಿಲ್ಲ, ಕಾಂಪೌಂಡರ್ ಆಗಿದ್ದು ನೀನೇ ಕ್ಲಿನಿಕ್ ಇಟ್ಕೊಂಡು ಇಷ್ಟು ಚೆನ್ನಾಗಿ ಸಂಪಾದನೆ ಮಾಡ್ತಿರ್ಬೇಕಾದ್ರೆ ಇನ್ನು ಅಮೇರಿಕಾಗ ಹೋಗಿ ಬಂದವನು ಹೇಗೆ ಸಂಪಾದನೆ ಮಾಡಬೇಕು? ಅದು ಬಿಟ್ಟು ಜನಸೇವೆ, ಹಳ್ಳಿಗೆ ಹೋಗ್ತೀನಿ, ಗವರ್ಮೆಂಟ್ ಡಾಕ್ಟರ್ ಆಗ್ತೀನಿ ಅಂತ ಸಾಯ್ತಾ ಇದ್ದಾನೆ. ಮತ್ತ ಅವನ್ನೇ ಅಳಿಯನ್ ಮಾಡ್ಕೋಬೇಕು ಅಂತಿದ್ದೀರಾ? ಏನಯ್ಯ ಮಾಡೋದು? 10 ತಲೆಮಾರು ಕೂತ್ಕೊಂಡು ತಿಂದ್ರು ಸವಿದಿರೋಷ್ಟು ಆಸ್ತಿ ಇದೆ ಆ ಲಕ್ಷ್ಮೀ ದೇವಮ್ಮನಿಗೆ. ಅವಳಿಗೋ ನಾನೇ ದೇವರು, ನಾನು ಹಾಕಿದ ಗೆರೆನೇ ಲಕ್ಷ್ಮಣ್ ರೇಖೆ. ಇನ್ನ ಅವಳ ಗಂಡನೋ ನಾಯಿ ಬುದ್ಧಿ ಇರೋ ಅವನ್ನ ನಾರಾಯಣ್ ಸ್ವರೂಪ ಅಂತ ಹೇಳಿ ಲಕ್ಷ್ಮೀ ದೇವಮ್ಮನ ಗಂಟು ಹಾಕಿದ್ದೆ ನಾನು. ಆ ಕೃತಜ್ಞತೆಗೋಸ್ಕರ ನಿಯತ್ತಿನ ನಾಯಿ ಹಾಗೆ ಬಾಲ ಅಲಾಡಿಸದೆ ಬಿದ್ದಿರ್ತಾನೆ. ಇಂಥ ಬಕ್ರಾಗಳ ಸಂಬಂಧ ಬಿಟ್ಬಿಟ್ರೆ ನಾನು ಬಕ್ರ ಆಗ್ಬಿಡ್ತೇನಯ್ಯ. ನಾನು ಬರ್ತೀನಮ್ಮ. ಆಗ್ಲಪ್ಪ, ಆರೋಗ್ಯನ ಚೆನ್ನಾಗಿ ನೋಡ್ಕೋ. ಅವನೇ ಡಾಕ್ಟ್ರು, ಅವನಿಗೆ ಆರೋಗ್ಯದ ಬಗ್ಗೆ ಹೇಳ್ತೀಯಾ? ನೋಡಯ್ಯ, ನಿನಗೂ ಊರು ಹೊಸದು. ಅಲ್ಲಿ ನಿನಗೇನಾದ್ರೂ ಪ್ರಾಬ್ಲಮ್ಸ್ ಆದ್ರೆ
ನಮ್ಮ ರಾಯರ ಮಗ ಆ ದೇವರಾಜ್ ಅಲ್ಲೇ ಇದ್ದಾನೆ, ಅವನ್ ಕೇಳು. ಹಾ? ಅರೆ ನನ್ನ ಲಗೇಜ್ ಇತ್ತಲ್ಲ, ಎಲ್ಲೋಯ್ತು? ನಿಮ್ ಲಗೇಜ್ ಇಲ್ಲಿದೆ ರೀ. ಅಮ್ಮ, ಇದು ಅತಿ ಆಯ್ತು. ದಿಸ್ ಇಸ್ ಟೂ ಮಚ್. ಶಾಸ್ತ್ರ ಸಂಪ್ರದಾಯ ಅಂತ ಒದ್ದಾಡೋ ನೀನು ಒಂದು ಹೆಣ್ಣನ್ನ ಇಷ್ಟು ಫ್ರೀ ಆಗಿ ಬಿಡೋದು ಏನೋ ತಪ್ಪು? ಅವಳು ಯಾವತ್ತಿದ್ರು ಈ ಮನೆಗೆ ಸೊಸೆಯಾಗಿ ಬರೋಳ್ತಾನೆ. ಅಂದ್ರೆ ನೀವೆಲ್ಲ ತೀರ್ಮಾನ ಮಾಡ್ಬಿಟ್ಟಿದ್ದೀರಾ? ಇನ್ನೇನ್ ಕೋಳಿನ ಕೇಳಿ ಮಸಾಲೆ ಅರಿತಾರೇನು? ಹೋಯ್, ನನ್ನ ಲಗೇಜ್ ತಗೊಳಕ್ ಯಾರು ಹೇಳಿದ್ ನಿನಗೆ? ಯಾರೇನ್ ಹೇಳ್ಬೇಕು? ನಮ್ಮಪ್ಪ ಹರಿಕತೆ ಮಾಡುವಾಗ ಪತಿಯೇ ಪ್ರತ್ಯಕ್ಷ ದೇವ್ರು ಅಂತ ಹೇಳ್ತಿದ್ರು. ಅದಕ್ಕೆ ಗಂಡನ್ ಸೇವೆ ಮಾಡ್ತಾ ಇದ್ದೀನಿ. ಇನ್ನೊಂದು ಸಲ ಗಂಡ ಗಿಂಡ ಅಂತ ಏನಾದ್ರು ಕರೆದಿಯೋ, ಇಳಿಸು ಲಗೇಜ್, ಇಳಿಸು. ಇಳಿಸಿ ಇಳಿಸಿ, ನಾನೊಬ್ಳೆ ಇಳ್ಸೋಕ್ಕಾಗಲ್ಲ. ಓ ಮಾಯ್, ನೀನ್ ಇಷ್ಟೊಂದು ಮಿತಿ ಮೀರಿದ ಹೆಣ್ಣು. ನಮ್ಮ ಅಪ್ಪ ಅಮ್ಮ ನಿನ್ಗೆ ಇಷ್ಟೊಂದು ಸಲಿಗೆ ಕೊಟ್ಟಿದ್ದಾರೆ ಅಂತ ನನಗೆ ಮೊದಲೇ ಗೊತ್ತಿದ್ರೆ ನಾನು ಖಂಡಿತ ಅಮೆರಿಕದಿಂದ ವಾಪಸ್ ಬರ್ತಿರ್ಲಿಲ್ಲ. ಬರ್ತೀನಮ್ಮ, ಬರ್ತೀನಪ್ಪ. ಏನಂದ್ರೆ ನನಗೊಂದ್ ಮಾತು ಹೇಳ್ಬಾರ್ದಾ? ಹೋಗ್ಬಿಟ್ ಬರ್ತೀನಿ ಅಂತ. ಛೇ, ಸ್ವಲ್ಪ ತಡ್ಕೊಮ್ಮ. ಆಮೇಲೆ ನೀನ್ ಬೇಡ ಅಂದ್ರು ಅವನು ಹೇಳ್ಬಿಟ್ಟೆ ಹೋಗ್ತಾನೆ. ಇಲ್ಲೇರಪ್ಪ, ಬಂದೆ. ಕಾವೇರಿ, ನೀನ್ ನಡಿ, ನಾನು ವಿಚಾರಿಸ್ಕೊಂಡ್ ಬರ್ತೀನಿ. ಅರೆ ಯಾರು ಅದು ಬಾಗ್ಲ ಹಂಗ್ ಬಡಿತಾ ಇರೋದು? ನೀನ್ ಯಾರಯ್ಯ? ಅರೆ ಇಸ್ಕೆ ಈ ಕಾಮಯ್ಯಂಗೆ ಕ್ವಶನ್. ನಾನೇ ಈ ಸರ್ಕಾರಿ ಆಸ್ಪತ್ರೆ ಡಾಕ್ಟರ್, ಅರ್ಥಾತ್ ಕಾಂಪೌಂಡರ್ ಕಮ್ ನರ್ಸ್ ಕಮ್ ಪಿಯೋನ್, ಹೋಲ್ ಅಂಡ್ ಸೋಲ್. ಆಸ್ಪತ್ರೆ ಡ್ಯೂಟಿ ಅವರ್ಸ್ ನಲ್ಲಿ ಬೀಗ ಹಾಕೊಂಡು ಏನ್ ಮಾಡ್ತಿದ್ಯಾ? ಡ್ಯೂಟಿ ಮಾಡ್ತಿದ್ದೆ. ಏನ್ ಡ್ಯೂಟಿ? ಅದೆಲ್ಲ ಕೇಳಕ್ ನೀವ್ಯಾರ್ರಿ? ನಾನಾ? ಅಯ್ಯೋ, ಹೊಸ ಡಾಕ್ಟರ್ ಸರ್, ಸಲ್ಯೂಟ್ ಸರ್. ಬೀದ್ಕೆ ಇದೆ ಸರ್, ಬನ್ನಿ ಸರ್, ಬೀಗ ತೆಗೆದ್ಬಿಡ್ತೀನಿ ಸರ್. ಬಂದ್ಬಿಟ್ಟಿ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಇದು ರೋಗಿಗಳಿಗೆ ಔಷಧಿ ಕೊಡೋ ಜಾಗ ಸರ್. ನಾ ಕೂತ್ಕೊಳ್ಳೋದು ಅಲ್ಲೇ ಸರ್, ಅದು ನಿಮ್ ರೂಮ್ ಸರ್. ಬನ್ನಿ ಸರ್. ಇದು ಚೆಕಪ್ ರೂಮ್ ಸರ್, ಅದು ನಿಮ್ ಸೀಟು ಸರ್, ಕೂತ್ಕೊಳ್ಳಿ ಸರ್. ಒಂದೆರಡು ಎಳ್ನೀರ್ ಕೆತ್ತಿಸ್ಲಾ ಸರ್? ಬೇಡ. ಕಾಪಿ ಸರ್? ಬೇಡ. ಸರಿ ಬಿಡಿ ಸರ್. ತಮ್ಮಂತ ಫಾರಿನ್ ರಿಟರ್ನ್ ಡಾಕ್ಟ್ರು ಇಂಥ ಜುಜ್ಬಿ ಊರ್ಗ ಸಹ ಬರೋದು. ಅರೆ ಇಸ್ಕಿ ಟ್ರಾನ್ಸ್ಫರ್ ಬೇಕಾದ್ರೆ ಕೇಳಿ ಸರ್, ನಾ ಮಾಡಿಸ್ಕೊಡ್ತೀನಿ. ಹೆಲ್ತ್ ಮಿನಿಸ್ಟ್ರು ನಮ್ ಸೋದರ ಮಾವನ್ ಮಗಳನ್ನೇ ಮದುವೆ ಆಗಿರೋದು. ನಿನ್ ಕಾಕಾಪುಡಿ ಸಾಕ್ ಮಾಡಯ್ಯ. ನಾನು ಹೋಗೋಕ್ ಬಂದಿಲ್ಲ, ಇಲ್ಲೇ ಇದ್ದು ನಿನ್ನ ಈ ಆಸ್ಪತ್ರೆನ ರಿಪೇರಿ ಮಾಡೋಕ್ ಬಂದಿದ್ದೀನಿ. ಡಾಕ್ಟರ್ ಕ್ವಾರ್ಟರ್ಸ್ ಅಲ್ಲಿ. ಛೇ 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 ಛೇ, ಏನಯ್ಯ ಇಷ್ಟೊಂದು ಗಲೀಜು? ಅರೆ ಇಸ್ಕಿ ಯಾರಾದ್ರೂ ವಾಸ ಮಾಡಿದ್ರೆ ತಾನೇ ಸರ್ ಕ್ಲೀನ್ ಆಗಿರಕ್ಕೆ. ಇಲ್ಲಿ ಬರೋ ಡಾಕ್ಟರ್ ಎಲ್ಲ ಸಿಟಿಯಿಂದ ಮೋಟರ್ ಬೈಕಲ್ ಪುರ್ ಅಂತ ಬರ್ತಾರೆ, ಪುರ್ ಅಂತ ಹೊಟ್ಟೋಗ್ತಾರೆ. ನಿಮ್ ತರ KSRTC ಬಸ್ಸಲ್ಲಿ ಬಂದು ಇಲ್ಲೇ ಜಾಂಡ ಊರೋ ಡಾಕ್ಟ್ರು ಇದುವರೆಗೆ ಯಾರು ಬಂದಿರ್ಲಿಲ್ಲ. ಇದು ಡೈನಿಂಗ್ ಹಾಲು, ಬೇಕಾದ್ರೆ ಕಿಚನ್ ಮಾಡ್ಕೊಳ್ಳಿ. ಇದು ಮಾಸ್ಟರ್ ಬೆಡ್ರೂಮ್. ಇದೇನಿದು, ಯಾರೋ ಡಾಕ್ಟರ್ ಬಿಟ್ಟು ಹೋಗಿರೋದಾ? ಇಲ್ಲ ಸರ್, ಈ ಊರಿಗೆ ಬರೋ ಡಾಕ್ಟ್ರು ಇಲ್ಲೇ ವಾಸ ಮಾಡೋ ಮನಸ್ಸು ಮಾಡ್ಲಿ ಅಂತ ನಮ್ ಶಾನ್ ಬಗ್ರು ತಾತ ಅವ್ರು ಕೊಟ್ಟಿರೋದು ಸರ್ ಈ ಗ್ರಾಮಫೋನು. ನಮ್ ಕಾಲಕ್ಕೆ ಶಾನ್ ಬಗ್ರು ಕೊಟ್ಟಿರೋದು ಈ ಟಿವಿ. ಪರವಾಗಿಲ್ವೇ? ಈ ಊರಿನ ಜನಗಳು ಬಹಳ ಉದಾರಿಗಳು ಅಂತ ಕಾಣಿಸುತ್ತೆ. ಹೌದು ಸರ್, ಬಹಳ ಉದಾರಿಗಳು ಸರ್. ನೀವು ಕೂತ್ಕೊಳ್ಳಿ ಸರ್. ಇಲ್ಲಿ ನೋಡಿ ಸರ್, ಒಂದಷ್ಟು ಹಳೇದು ಹೊಸದೆಲ್ಲ ಪ್ಲೇಟ್ಗಳಿದೆ ಸರ್. 5 ನಿಮಿಷ ಮನೆ ಸೆಟಪ್ ಮಾಡ್ಬಿಡ್ತೀನಿ ಸರ್. ನೀವು ಕೂತ್ಕೊಂಡು ಹಾಡು ಕೇಳ್ತೀರಿ ಸರ್. ನನ್ನ ಮಗನೇ, ನೀನ್ ಯಾವಾಗ್ಲೂ ಲೇಟ್ ಕಣ. ಅಕ್ಕ, ಹೊಸ್ದಾಗ ಬಂದಿರೋ MBBS ಹೊಡೆದ್ ಬಿಟ್ಟಾನು. ಗಿಲ್ಲಿನೂ ಬೇಡ, ಏನು ಬೇಡ, ಒತ್ತೋಗ್ ಬಿಡೋಣವಾ? ಗೂಬಿ, ಯಾಕಷ್ಟು ಹೆದರ್ಕೋತೀಯ? ಏನ್ ಮಾಡ್ತಾನೋ ನೋಡೇ ಬಿಡೋಣ. ಯಾರೋ ಒಂದು ಹಳೆ ರೆಕಾರ್ಡ್ನ ಬ್ರೇಕ್ ಮಾಡಿದ್ ಗವಾಸ್ಕರ್. ಅಕ್ಕ, ಚಿಟ್ಕೆ ಹೊಡೆದು ಕರೀತಿದ್ದಾನೆ.
ಕರೀಲಿ ಬಿಡೋ, ನಾನು ಅವನಿಗಿಂತ ಬಜಾರಿ. ಅರೆ ಇಸ್ಕೆ ರೆಕಾರ್ಡ್ ನಿಂತೋಗ್ಬಿಟ್ಟಿದ್ಯಾ? ಪ್ಲೇಟ್ ಹಾಕಿದ್ರೆ ಡ್ಯಾನ್ಸ್ ಮಾಡ್ತಾಳೆ. ಮಜಾ ತಗೊಳ್ಳೋಣವಾ? ಆಮೇಲೆ ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆ ಯಾವೂರು? ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆ ಯಾವೂರು? ಬದುಕಿದ್ದ ಜನರು ಯಾರು ಬರರು, ಬದುಕಿದ್ದ ಜನರು ಯಾರು ಬರರು, ಬಂದವರು ಬದುಕಲಾರರು. ಅರೆ ಇಸ್ಕೆ ನಮ್ಮ ಗುರುನೇ ಯಾರು ಅಂತ ಕೇಳ್ತೀಯಾ? ವೀರ ಕಳೆ ಸಾಹಸ ಸಿಂಹ ಕಣೆ, ವೀರ ಕಣೆ ನಾ ಸಾಹಸ ಸಿಂಹ ಕಣೆ, ಛಲದಲ್ಲಿ ಚಾಣಕ್ಯ ಮರೆಯದ ಮಾಣಿಕ್ಯ ನಾಗ ಕಾಳ ಭೈರವನೇ. ನಾನು ಯಾರು ಅಂತ ಗೊತ್ತಾಯ್ತಾ? ಇನ್ನೊಂದ್ಸಲ ನೀನು ನಿನ್ ಚಿಲ್ಟೇರಿಗಳು ಮನೆ ಮುಂದೆ ಈ ರೀತಿ ಆಡೋದು, ಗ್ಲಾಸ್ ಹೊಡೆಯೋದು, ರೆಕಾರ್ಡ್ ಮುರಿಯೋದು ಮಾಡಿದ್ರು ಆಗ್ಬಾ ದಾರಿಗೆ.